ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸ್ವಾತಿ ಮತ್ತು ವಂಶಿ ನಡುವೆ ಏನೆಲ್ಲ ನಡೀತಾ ಇದೆ ಅನ್ನೋದನ್ನ ನಾವು ತಿಳ್ಕೊಬೇಕಲ್ವಾ. ನೀವಿನ್ನು ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬನ್ನಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಸ್ವಾತಿ ಮತ್ತು ವಂಶಿ ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ. ಇನ್ನು ವಂಶಿ ಎಷ್ಟೇ ಬರುವಂತ ಮಾಡಿದ್ರು ಸ್ವಾತಿ ಫಂಕ್ಷನ್ಗೆ ಬರೋದೇ ಇಲ್ಲ. ಸ್ವಾತಿನ ಯಾವ ರೀತಿ ಕರ್ಕೊಂಡು ಹೋಗೋದು, ಇವಳು ಬೇಡವೇ ಬೇಡ ಅಂತೇಳ್ಬಿಟ್ಟು ಸ್ವಾತಿನ ಬಿಟ್ಟು ವಂಶಿ ಹೊರಟೇ ಬಿಡ್ತಾರೆ. ಆದರೆ ಸ್ವಾತಿ ವಂಶಿಗೋಸ್ಕರ ಅಷ್ಟು ಮಾಡ್ತಾ ಇರ್ತಾರೆ, ಮಾಡೋಕ್ಕೆ ರೆಡಿ ಆಗಿರ್ತಾರೆ. ಈಗ ಫಂಕ್ಷನಲ್ಲಿ ಈ ಕಡೆ ಫುಡ್ ಡೆಲಿವರಿ ಕೊಡೋಕ್ಕೆ ಗೀತಾಗೇನೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಅವರು ಸ್ವಲ್ಪ ಲೇಟಾಗಿ ಬರೋದ್ರಿಂದ ಅಲ್ಲೊಂದಷ್ಟು ಜಗಳ ಆಗುತ್ತೆ. ಸ್ವಾತಿ ಹೋಗಿ ಅವ್ರನ್ನ ಹಿಂಗೆ ಕಾಪಾಡ್ಕೋತಾಳೆ. ಇನ್ನು ವಂಶಿಗೆ ಸರ್ಪ್ರೈಸ್ ಕೊಟ್ಟಂಥ ಸ್ವಾತಿ ಯಾವ ರೀತಿ ಆ ಪ್ರೋಗ್ರಾಮಲ್ಲಿ ಸಮಾರಂಭದಲ್ಲಿ ವಂಶಿ ಹೆಂಡತಿ ಸ್ವಾತಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೊಗಳಿ ಅವ್ರು ಮಾತಾಡೋನ್ನೆಲ್ಲ ಜನ ಕೊಂಡಾಡ್ತಾರೆ. ಅದು ಸಹ ನೋಡೋಣ ಬನ್ನಿ. ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ವಿಡಿಯೋಗೆ ಲೈಕ್ ಮಾಡಿ, ನಾಳೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಂಚಿಕೆ ಆರಂಭದಲ್ಲಿ ಈ ಕಡೆ ಸ್ವಾತಿ ಮನೆಯಲ್ಲಿ ಯುಗಾದಿ ಹಬ್ಬ ಮಾಡಿದ್ರಿಂದ ಎಲ್ಲರೂ ಹೊಗಳಿದ್ದು. ಆದರೆ ನಮ್ಮ ವಂಶಿ ಈಗ ಒಂದು ಆ ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ, ಒಂದು ಈವೆಂಟ್ಗೆ ಬರಲೇಬೇಕು ನೀವು ಹೆಂಡ್ತಿನ ಕರ್ಕೊಂಡು ಅಂತೇಳ್ಬಿಟ್ಟು ಆ ಮ್ಯಾನೇಜರ್ಗಳು ಹೇಳಿರ್ತಾರೆ. ಇನ್ನು ಸ್ವಾತಿನ ಕರ್ಕೊಂಡು ಹೋಗೋಕ್ಕೆ ವಂಶಿ ಆ ಒಂದಷ್ಟು ಥರದ್ದು ಬಟ್ಟೆಗಳನ್ನ ಕೊಟ್ಟು ಇದರಲ್ಲಿ ಯಾವ್ದಾದ್ರು ಒಂದು ಹಾಕೊಂಡು ಬಾ ನನ್ನ ಜೊತೆ ಅಂದ್ಬಿಟ್ಟು ಹೇಳ್ತಾರೆ. ಅದ್ಯಾಕೆ ಬರಬೇಕು, ಅದೆಲ್ಲ ನಾನು ಮಾಡ್ತೀನಿ ಅಂತ ಅಗ್ರಿಮೆಂಟಲ್ಲಿ ಮತ್ತೆ ನೀವು ತಾಲಿ ಕಟ್ಕೋಬೇಕಾದ್ರೆ ಹೇಳಿಲ್ಲ. ನಾನು ಮನೇಲೇನೋ ಹಬ್ಬ ಹರಿದಿನ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಆಚೆನೂ ಬರಬೇಕಾ ಅಂತೇಳ್ಬಿಟ್ಟು ಸ್ವಾತಿ ಜಗಳ ಆಡ್ತಾ ಇರ್ತಾಳೆ. ನೋಡು, ನಿನ್ನ ಜೊತೆ ಜಾಸ್ತಿ ಜಗಳ ಆಡೋಕ್ಕೆ ನನಗೆ ಇಷ್ಟ ಇಲ್ಲ ಕಣೆ ಕುಳ್ಳಿ, ಬಂದರೆ ಬಾ, ಬಿಟ್ಟರೆ ಬಿಡು ಅಂದಾಗ ನಾನು ಕೇಳಿಸ್ಕೊಂಡೆ. ನೀನು ಫೋನಲ್ಲಿ ಏನೇನೆಲ್ಲ ಹೇಳ್ತಿದ್ರಿ ನೀವು, ನನ್ನ ಹೆಂಡತಿ ಬಾತ್ರೂಮಲ್ಲಿ ಬಿದ್ದು ಕಾಲು ಮುರಿದೋಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ, ನಾನು ಯಾಕೆ ಬರ್ಬೇಕು ನಿಮ್ಮ ಜೊತೆ, ಅವ್ರು ಬಂದರೆ ನನ್ನ ಪ್ರಶ್ನೆ ಮಾಡಲ್ವಾ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಈಗ ಜಾಸ್ತಿ ನಕ್ರೆ ಎಲ್ಲ ಆಡಬೇಡ, ಬರೋಕ್ಕೆ ಇಷ್ಟ ಇದ್ದರೆ ಬಾ, ಇಲ್ಲ ಅಂದರೆ ನನಗೇನು, ನಾನು ಬಂದಿಲ್ಲ ಅಂತ ಹೇಳ್ತೀನಿ ಅಂದ್ಬಿಟ್ಟು ಅಲ್ಲಿಂದ ವಂಶಿ ಹೊರಟ್ಬಿಡ್ತಾರೆ. ಆಯಿತು ಹೋಗಿ ಅದು ಹೆಂಗೆ ಹೋಗ್ತಿರೋ ಹೋಗಿ ಅಂತೇಳ್ಬಿಟ್ಟು ಸ್ವಾತಿನೂ ಸುಮ್ಮನೆ ಆಗ್ತಾಳೆ. ಇನ್ನು ಫಂಕ್ಷನ್ಗೆ ಚೀಫ್ ಗೆಸ್ಟಾಗಿ ನಮ್ಮ ವಂಶಿ ಅವರು ಹೋಗಿರ್ತಾರೆ. ಎಲ್ಲರೂ ಸಹ ಏನು ಸರ್ ನಿಮ್ಮ ಹೆಂಡ್ತಿನ ಕರ್ಕೊಂಡೇ ಬಂದಿಲ್ಲ, ಹೊಸದಾಗಿ ಮದುವೆ ಆಗಿದ್ದೀರಾ ಅಂತ ಅಂದ್ರೆ ನಾವು ನಿಮ್ಮ ಹೆಂಡ್ತಿ ಬರ್ತಾರೆ, ನಿಮ್ಮ ಕುಟುಂಬದವ್ರು ಬರ್ತಾರೆ, ನೋಡಬೇಕು ಅಂತ ಕಾಯ್ತಿದ್ರೆ ನೀವು ಒಬ್ಬರೇ ಬಂದುಬಿಟ್ಟಿದ್ದೀರಲ್ಲ ಅಂದ್ಬಿಟ್ಟು ಅಲ್ಲಿರೋ ಒಂದಷ್ಟು ಲೇಡೀಸು ಮ್ಯಾನೇಜರ್ಗಳೆಲ್ಲನೂ ಸಹ ವಿಚಾರಿಸ್ಕೊತಿರ್ತಾರೆ. ವಂಶಿ ಇದ್ದೋನು, ಅಲ್ಲ ನಾನು ಫಂಕ್ಷನ್ಗೆ ಬಂದಿದ್ದೀನಿ, ನನ್ನ ಯಾರೂ ವಿಚಾರಿಸ್ಕೊತಿಲ್ಲ, ಆ ಕುಳ್ಳಿನ ಎಲ್ಲರೂ ಕೇಳ್ತಾ ಇದ್ರಲ್ಲ, ಇವಳು ದೊಡ್ಡದಾಗ ನನ್ನ ಹೆಂಡ್ತಿ ಆಗ್ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ವಂಶಿ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸ್ವಾತಿ ಸರ್ಪ್ರೈಸ್ ಆಗಿ ಸ್ಯಾರಿನ ಹಾಕ್ಕೊಂಡು ಈ ಕಡೆ ಸಮಾರಂಭ ಸ್ಟಾರ್ಟ್ ಆಗುತ್ತೆ. ನಮ್ಮ ಒಂದು ಫಂಕ್ಷನ್ಗೆ ಬಂದಿರೋ ಚೀಫ್ ಗೆಸ್ಟ್ ವಂಶಿ ಅವರು ಬರಬೇಕು, ಬಿಸ್ನೆಸ್ಸಲ್ಲಿ ಒಂದು ದೊಡ್ಡ ಮಟ್ಟದಾಗಿ ಹೆಸರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೂಗ್ತಾ ಇರ್ತಾರೆ. ಜೊತೆಗೆ ಅವರ ಮಿಸ್ಸಸ್ ಆದ ಸ್ವಾತಿ ವಂಶಿ ಅವರು ಸಹ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಕುಳ್ಳಿ ಬಂದಿದ್ದಾಳ ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡೋಷ್ಟರಲ್ಲಿ ಅಲ್ಲಿಗೆ ಸ್ವಾತಿ ಎಂಟ್ರಿ ಆಗಿರ್ತಾಳೆ. ಇನ್ನು ಸ್ವಾತಿ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಸ್ಟೇಜ್ ಮೇಲೆ ಅಂದರೆ ಇದನ್ನೆಲ್ಲ ನೋಡಿದಂಥ ನಮ್ಮ ವಂಶಿಗೆ, ಅಲ್ಲ ಈ ಕುಳ್ಳಿ ಬರಲ್ಲ ಅಂತಿದ್ಲು, ಇಷ್ಟು ಬೇಗ ಬಂದ್ಬಿಟ್ಟಿದ್ದಾಳೆಲ್ಲ, ಸರ್ಪ್ರೈಸ್ ಬೇರೆ ಕೊಟ್ಟಿದ್ದಾಳೆ, ನನಗೆ ಅವಮಾನ ಆಗಬಾರ್ದು, ಎಲ್ಲರ ಮುಂದೆ ನನಗೆ ಅವಮಾನ ಆಗುತ್ತೆ ಅಂತಲೇ ಬಂದಿರಬೇಕು, ಅಲ್ಲ ಇವಳು ಒಳ್ಳೆಯವಳ ಇಲ್ಲ ಕೆಟ್ಟವಳ, ಇವಳು ಯಾಕೆ ಇಷ್ಟೊಂದೆಲ್ಲ, ನನಗೆ ಇವಳ ಬಗ್ಗೆ ನಾನೇ ಯೋಚನೆ ಮಾಡ್ತಾ ಇದ್ದೀನ, ಇವಳು ಕಂಡ್ರೆ ನನಗೆ ಇಷ್ಟನಾ ಅಂತೇಳ್ಬಿಟ್ಟು ವಂಶಿ ಅವರಷ್ಟಕ್ಕೆ ಅವರೇ ಯೋಚನೆ ಮಾಡ್ತಾ ಇರ್ತಾರೆ. ವಂಶಿಗೆ ಸ್ವಾತಿಯ ಒಳ್ಳೆತನ, ಅವಳು ಬುದ್ಧಿವಂತಿಕೆ, ಟ್ಯಾಲೆಂಟ್ ಎಲ್ಲನೂ ತುಂಬ ಇಷ್ಟ ಆಗ್ತಿರುತ್ತೆ. ಸ್ವಾತಿ ಸ್ಟೇಜ್ ಮೇಲೆ ಹೋಗಿ ವಂಶಿ ಅವರು ಯಾವ ರೀತಿ ಬಿಸ್ನೆಸ್ಸಲ್ಲಿ ಈ ಥರ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ, ಅದ್ರ ಬಗ್ಗೆ ಎಲ್ಲನೂ ಸಹ ಮಾತಾಡ್ತಾಳೆ ಸ್ವಾತಿ. ಅದನ್ನು ಕೇಳಿಸ್ಕೊಂಡ ಮೇಲಂತೂ ನಮ್ಮ ವಂಶಿಗೆ ಇನ್ನೂ ಒಂದು ಸ್ವಲ್ಪ ಗೌರವ ಘನತೆ ಎಲ್ಲನೂ ಸಹ ಹೆಚ್ಚಾಗುತ್ತೆ. ಸ್ವಾತಿ ಮೇಲೆ ಒಳ್ಳೆ ಅಭಿಪ್ರಾಯ ಈಗ ವಂಶಿಗೆ ಮೂಡ್ತಾ ಇದೆ. ಅಷ್ಟರಲ್ಲಿ ಗೀತಾ ಮತ್ತು ಕುಮಾರ ಈಚೆಯಿಂದ ಅವ್ರಿಗೆ ಕೊಟ್ಟಿದ್ರಲ್ಲ ಗಿಫ್ಟ್ ಮಾಡ್ಕೊಬರ್ಬೇಕು, ಇಲ್ಲಿ ಸಮಾರಂಭಕ್ಕೆ ಎಲ್ಲ ಆದಷ್ಟು ಬೇಗ ತಂದು ಕೊಡಬೇಕು ಅಂತ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಇನ್ನು ಅಲ್ಲಿದ್ದಂಥ ಮ್ಯಾನೇಜರು, ಏನ್ರಿ ನಿಮ್ಮಂಥ ಚೀಪ್ ಜನಕ್ಕೆ ನಾವು ಈ ಥರ ಏನೋ ಒಂದು ವ್ಯವಹಾರ ಕೊಟ್ಟಿದ್ರೆ ಈ ಥರ ಮಾಡ್ತಿದ್ರಲ್ಲ, ಇಷ್ಟು ಲೇಟಾಗಿ ತಗೊಂಬಂದಿದ್ದೀರಲ್ಲ, ನಮ್ಮ ಬಾಸಿಗೆ ನಾನು ಏನು ಹೇಳಬೇಕು ಅಂತೇಳ್ಬಿಟ್ಟು ಕೂಗಾಡ್ತಿರ್ತಾನೆ. ಸರ್ ದಯವಿಟ್ಟು ಕ್ಷಮಿಸ್ಬಿಡಿ, ಇನ್ನೂ ಫಂಕ್ಷನ್ ಆಗಿಲ್ವಲ್ಲ, ಕರೆಕ್ಟ್ ಟೈಮ್ಗೆ ತೊಗೊಂಬಂದಿದ್ದೀವಲ್ವಾ ಅಂತೇಳ್ಬಿಟ್ಟು ಗೀತಾ ಹೇಳ್ತಿರ್ತಾರೆ. ಸಾಕು ಸುಮ್ಮನೆ ರಮ್ಮ, ನಿಮ್ಮಂಥವ್ರಿಗೆ ನಾವು ಒಂದು ಅವಕಾಶ ಕೊಡ್ತೀವಲ್ಲ ಅದನ್ನು ನೀವು ಬಳಸ್ಕೊಳ್ಳೋದೇ ಇಲ್ಲ, ನಿಮ್ಮ ಚೀಪ್ ಬುದ್ಧಿನ ತೋರಿಸ್ಬಿಡ್ತೀರಾ ಅಂದ್ಬಿಟ್ಟು ಕೂಗಾಡ್ತಾ ಇರ್ತಾರೆ. ಸರ್ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅಯ್ಯಪ್ಪ ಹಾರಾಡ್ತಾನೆ ಇರ್ತಾನೆ. ಇನ್ನು ಸ್ವಾತಿ ಇದ್ದಳು, ಇದು ನಮ್ಮ ಅಕ್ಕನ ವಾಯ್ಸ್ ಇದ್ದಂಗೆ ಐತಲ್ಲ ಅಂತೇಳ್ಬಿಟ್ಟು ಆಚೆ ಬಂದು ನೋಡೋಷ್ಟರಲ್ಲಿ ಆ ಸ್ವಾತಿ ಮುಂದೆನೇ ಗೀತಾ ಮತ್ತೆ ಕುಮಾರ್ಗೆ ಬಾಯಿಗೆ ಬಂದಂಗೆ ಬೈದ್ಬಿಡ್ತಾನೆ ಮ್ಯಾನೇಜರು. ಅದನ್ನ ಕೇಳಿಸ್ಕೊಂಡು ಇನ್ನು ಈ ಗೀತಂಗೆ ಈ ಸ್ವಾತಿ ಮುಂದೆ ನಮ್ಮನ್ನ ಹೀಯಾಳಿಸ್ಬಿಟ್ನಲ್ಲ, ಇವಳು ದೊಡ್ಡ ಸಾವುಕಾರ್ತಿ, ನಾವು ಬಡವರು ಅನ್ನೋ ಥರ ಆಗೋಯ್ತಲ್ಲ ಅನ್ನೋ ಥರ ಗೀತಂಗೆ ತುಂಬಾನೇ ಬೇಜಾರಾಗೋಗುತ್ತೆ. ನೋಡಿ ಸರ್, ಅವ್ರು ಏನು ಕರೆಕ್ಟ್ ಟೈಮ್ಗೆ ತಂದು ಕೊಟ್ಟಿದ್ದೀರಲ್ಲ, ನೀವು ಯಾಕೆ ಇಷ್ಟೊಂದೆಲ್ಲ ಬೈತಿದ್ದೀರಾ ಅಂತ ಸ್ವಾತಿ ಮಧ್ಯೆ ಬರ್ತಾಳೆ. ಅಮ್ಮ ತಾಯಿ ಜಾಸ್ತಿ ಸ್ಕೋಪ್ ಕೊಡಬೇಡ, ನೀನು ಇವಾಗ ಬಂದು ನಾನು ಓನರ್ ಹೆಂಡ್ತಿ, ನಾವಿಲ್ಲಿ ಚೀಪಾಗಿ ಬಂದಿದ್ದೀವಿ ಅನ್ನೋ ಥರ ಎಲ್ಲ ಬೇಡ ಸರ್, ನಿಮಗೆ ಇದು ಬೇಕಾದರೆ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಟಾಗೆ ಅಂತೇಳ್ಬಿಟ್ಟು ಗೀತಾ ಗರಂ ಆಗ್ಬಿಡ್ತಾಳೆ. ಸರ್ ದಯವಿಟ್ಟು ಅವ್ರಿಗೇನೋ ಕರೆಕ್ಟ್ ಟೈಮಿಗೆ ತಂದು ಕೊಟ್ಟಿದ್ದಾರೆ, ಸುಮ್ಮನೆ ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಸ್ವಾತಿ ಅಲ್ಲಿ ಹೆಂಗೋ ಒಂದು
ನಡೀತಿದ್ದ ಸಮಾಧಾನ ಮಾಡಿ ಮನೆಗೆ ಸಮಾಧಾನ ಕಳಿಸ್ತಾರೆ. ಆದ್ರೆ ಮಾಡಕ್ಕೆ ಮನೆಗೆ ಬಂದ್ಮೇಲೆ ವಂಶಿ ಒಪಿನಿಯನ್ನೇ ಚೇಂಜ್ ಆಗ್ಬಿಡುತ್ತೆ ಸ್ವಾತಿ ಮೇಲೆ. ಸ್ವಾತಿ ನನಗೋಸ್ಕರ ಇಷ್ಟೊಂದೆಲ್ಲ ತ್ಯಾಗನ ಮಾಡ್ತಾ ಇದ್ದಾಳೆ, ಅವಳು ಒಳ್ಳೆತನಕ್ಕೆ ನಾನು ಈಗ ಫಿದಾ ಆಗಬೇಕಾ, ಇಲ್ಲ ಇವಳನ್ನ ನಿಜವಾಗ್ಲೂ ಹೆಂಡ್ತಿ ಮಾಡ್ಕೋಬೇಕಾ, ಪ್ರೇಯಸಿನ ಇಲ್ಲ ಇವಳು ಗೆಳತಿನ, ನಮ್ಮ ಕುಟುಂಬಕ್ಕೆ ಎಷ್ಟೊಂದೆಲ್ಲ ಹೇಳ್ತಾ ಇದ್ದಾಳಲ್ಲ, ಆಮೇಲೆ 2 ತಿಂಗಳಾದ್ಮೇಲೆ ನಾನು ಇರಲ್ಲ ಅಂತ ಹೇಳ್ತಾ ಇದ್ದಾಳೆ. ಇದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ಎಷ್ಟೊಂದು ಬೇಜಾರಾಗ್ತಿದೆ ಅಂದ್ಬಿಟ್ಟು ವಂಶಿ ಅವರು ಫೀಲ್ ಆಗ್ತಾ ಇದ್ದಾರೆ. ನೋಡೋಣ ಈ ಕ್ಯೂಟ್ ಮುದ್ದು ಜೋಡಿ ಕೊನೆಗೆ ಒಂದಾಗ್ತಾರ. ಸ್ವಾತಿ ಮೇಲೆ ನಮ್ಮ ವಂಶಿಗೆ ಈಗ ಲೈಟಾಗಿ ಲವ್ ಶುರುವಾಗಿದೆ. ಆದರೆ ಸ್ವಾತಿ ಇದಕ್ಕೆ ಎಸ್ ಅಂತಾರ ನೋ ಅಂತಾರ ಗೊತ್ತಿಲ್ಲ. ಸ್ವಾತಿನ ಯಾರು ತಾನೇ ಇಷ್ಟಪಡಲ್ಲ. ಸೊ ನಿಮ್ಗೆ ಏನನ್ಸುತ್ತೆ, ಈ ಜೋಡಿ ಒಂದಾಗ್ತಾರಾ? ಈ ಜೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.